ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲ್ ಟಿವಿ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಆನೇಕಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಂದಿದ್ದೀನಿ. ಇದು ಬಂದು ತ್ಯಾಗರಾಜ ರಸ್ತೆ ಆನೇಕಲ್ನಲ್ಲಿರುವಂತಹ ಈ ಒಂದು ದೇವಾಲಯದಲ್ಲಿ ಬಹಳ ಒಂದು 300-400 ಹಳೆಯ ದೇವಸ್ಥಾನವಾಗಿದ್ದು, ಇಲ್ಲಿ ಬಹಳ ಅದ್ಭುತವಾಗಿ ಬಹಳ ವಿಶೇಷವಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಬನ್ನಿ ಈ ಒಂದು ಅದ್ಭುತ ದೃಶ್ಯಗಳನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಮತ್ತೆ ಇನ್ಯಾರು ನನ್ನ ಯೋಗಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. दशावतार स्वरूपिण पदपुरुषात्म लक्ष्मी वेंकटेश्वर स्वामी शिवशंकर नामदेस्य कुटुंबारोग्यश्वर्या वृद्ध्यर्थम अस्मान् गोत्रोद्भवस्य लक्ष्मणाम्याः सतीश नामदेस्य सविता नाम्याः ऋतिक नामदेस्य मौल्या नाम्याः सह कुटुंबानां अस्मान् गोत्रोद्भवस्य भण्डारी गोत्रोद्भवस्य नामदेस्य समानं भवति शिवाय पुरुषश्रेवेन्द्रिय प्रतिष्ठते धान्यं धनं वशं बहुपुत्रलाभं शतसंवत्सरं दीर्घमायुः लक्ष्मी वेंकटेश्वर स्वामी सम्पूर्णानुग्रहेण निरन्तर सेवा भाग्यता वरसिद्धिरस्तु राजद्वारे सकल कार्य दिग्विजयोस्तु स्वां सर्वोदरोद्भवस्य कथं भगवदरोद्भवस्य नामदेस्य लावण्या नाम्याः नामदेस्य सह कुटुंबानां अस्मात् गोत्रोद्भवस्य ನಮ್ಮ ಕೈಲಿ ಮೊದಲೇ ಪ್ರಿಪೇರ್ ಮಾಡಿ ಅಲ್ಲ ಒಬ್ಬೊಬ್ರೆ ನಾನು ನಿಂತ್ಕೊಂಡ್ಬಿಟ್ಟೆ. ನೀವು ನಿಂತ್ಕೊಂಡು ಒಬ್ಬರು ಮಾತಾಡ್ಸಿ. ಕಲ್ಯಾಣ ನಿಧಯೇ ನಿಧಯೇರ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಶ್ರೀ ವೇಣು ವೆಂಕಟರಮಣ ಸ್ವಾಮಿ ದೇವಾಲಯ, ತ್ಯಾಗರಾಜ ರಸ್ತೆ, ಆನೇಕಲ್. ಇವತ್ತು ವಿಶೇಷದ ಬಗ್ಗೆ ಈ ದಿನ ವೈಕುಂಠ ಏಕಾದಶಿ. ಈ ದಿನ ಸ್ವಾಮಿಯವರನ್ನ ದರ್ಶನ ಮಾಡಿದ್ದೆ ಆದರೆ ಈ ಮಾನವ ಜನ್ಮ ಸಾರ್ಥಕ ಅಂತ ಶಾಸ್ತ್ರಗಳು ಹೇಳಿದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸ್ವಾಮಿಯ ಪಂಚಾಮೃತ ಅಭಿಷೇಕ ಮತ್ತು ಸ್ವಾಮಿಯವರಿಗೆ ನೂತನವಾದ ರಜತ ಕವಚ ಧಾರಣೆಯನ್ನ ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಮತ್ತು ನಮ್ಮ ದೇವಾಲಯದ ಟ್ರಸ್ಟ್ ಸದಸ್ಯರು ಮತ್ತು ಸೇವಾಕರ್ತರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲರೂ ಸೇರಿ ಈ ವೈಕುಂಠ ಏಕಾದಶಿಯನ್ನ ಇವತ್ತಿನ ದಿವಸ ಭಾರಿ ಅದ್ದೂರಿಯಾಗಿ ನಮ್ಮ ದೇವಾಲಯದಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ಎಷ್ಟನೇ ವರ್ಷ? 13ನೇ ವರ್ಷ ವೈಕುಂಠ ಏಕಾದಶಿ ನಮ್ಮ ದೇವಾಲಯದಲ್ಲಿ ವೈಕುಂಠ ದ್ವಾರ ದರ್ಶನ 13ನೇ ವರ್ಷ ನಾವು ಇವತ್ತು ಆಚರಣೆ ಮಾಡ್ಕೊಂತಾ ಇದ್ದೇವೆ. ಸ್ವಾಮಿ ಎಲ್ಲ ಈ ಜಗತ್ತಿಗೆ ಮಂಗಳವನ್ನುಂಟು ಮಾಡಿ ಬರ್ತಕ್ಕಂತಹ ಕಾಲದಲ್ಲಿ ಯಾವುದೇ ವ್ಯಾಧಿ ಬಾಧಾಕರವಾಗಿರ್ತಕ್ಕಂತಹ ವ್ಯಾಧಿಗಳು ಬರೋ ಸಮಯದಲ್ಲಿ ಸ್ವಾಮಿಯು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಪೂರ್ಣಾಯುಷ್ಯನ್ನು ಕೊಡಬೇಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಏನಂತ ಹೇಳಿದ್ರೆ, ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಅಲಂಕಾರದಲ್ಲಿರ್ತಕ್ಕಂಥ ಸ್ವಾಮಿಯವರನ್ನ, ರಥದಲ್ಲಿರ್ತಕ್ಕಂಥ ಸ್ವಾಮಿಯವರನ್ನ, ಶಯನದಲ್ಲಿರ್ತಕ್ಕಂಥ ಸ್ವಾಮಿಯವರನ್ನ
ನಾವು ದರ್ಶನ ಮಾಡಿದ್ದೆ ಆದ್ರೆ ಉತ್ಸವದಲ್ಲಿರ್ತಕ್ಕಂಥ ಸ್ವಾಮಿಯವರನ್ನ ನಾವು ದರ್ಶನ, ಆಮೇಲೆ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಸ್ವಾಮಿಯನ್ನ ನಾವು ದರ್ಶನ ಮಾಡಿದ್ದೆ ಆದ್ರೆ ಪುನರ್ಜನ್ಮ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದೇ ರೀತಿಯಾಗಿ ಈ ಮುಕ್ಕೋಟಿ ಏಕಾದಶಿ ಅಂತ ಈ ಒಂದು ಏಕಾದಶಿಗೆ ಹೆಸರು. ಇವತ್ತಿನ ದಿವಸ ನಾವು ಉಪವಾಸ ಇದ್ದು ನಾವು ವ್ರತವನ್ನು ಮಾಡಿ ನಾಳೆ ದ್ವಾದಶಿ ಪಾಲನೆಯನ್ನು ಮಾಡಿದ್ದೆ ಆದ್ರೆ ನಮಗೆ ಈ ಈ ಭೂಮಂಡಲದಲ್ಲಿ ಮತ್ತೆ ಜನ್ಮ ಇರೋದಿಲ್ಲ. 333 ಕೋಟಿ ದೇವರಲ್ಲಿ ನಾವು ಒಬ್ಬರಾಗಿ ಸೇರ್ತೀವಿ. ಅದಕ್ಕೋಸ್ಕರನೇ ಮುಕ್ಕೋಟಿ ಏಕಾದಶಿ ಅಂತ ಹೇಳಿ ಶಾಸ್ತ್ರಗಳು ಹೇಳಿದೆ. ಅದೇ ರೀತಿಯಾಗಿ ಭಕ್ತಾದಿಗಳೆಲ್ಲರೂ ಬಂದು ನಮ್ಮ ದೇವರನ್ನ ದರ್ಶನ ಮಾಡ್ತಾ ಇದ್ದಾರೆ. ಯಾರ್ಯಾರು ದರ್ಶನ ಮಾಡ್ತಾ ಇದ್ದಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದರ್ಶನ ಮಾಡಿರೋರು, ಪ್ರತ್ಯಕ್ಷವಾಗಿ ಸೇವೆ ಮಾಡಿರೋರು, ಪರೋಕ್ಷವಾಗಿ ಸೇವೆ ಮಾಡಿರೋರ್ಗೂ ಸಹ ಆ ಸ್ವಾಮಿ ಎಲ್ಲ ಒಳ್ಳೆಯದನ್ನೇ ಮಾಡ್ಲಿ ಅಂತ ಬಯಸ್ತಾ 2 ಮಾತುಗಳನ್ನು ಮುಗಿಸ್ತಾ ಅಣ್ಣ, ಒಂದು ದೇವಾಲಯದ ಬಗ್ಗೆ ಒಂದು ವಿಶೇಷತೆ ಮಾತಾಡಿ. ಇದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ. ಈ ದೇವಾಲಯ ಸುಮಾರು 400 ವರ್ಷಗಳ ಹಿಂದಿನ ಇತಿಹಾಸ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. 400 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 2011ರಲ್ಲಿ 3ನೇ ಸಾರಿ ಜೀರ್ಣೋದ್ಧಾರ ಮಾಡಿದಂತ ಕಾರ್ಯಕ್ರಮ ನಡೆದಿದೆ. ಆ ವಿಧವಾಗಿ ಇಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ವೆಂಕಟರಮಣ ಸ್ವಾಮಿ ನೆಲೆಸಿದ್ದಾರೆ. ಬರುವಂತ ಭಕ್ತಾದಿಗಳಿಗೆ ಅವರೇ ಆದ ಒಂದು ರೀತಿಯಲ್ಲಿ ಅವರಿಗೆ ಎಲ್ಲಾ ಕೋರಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ. ಮತ್ತೆ 2011ರಲ್ಲಿ ಜೀರ್ಣೋದ್ಧಾರ ಮಾಡಿದಾಗ ಉತ್ತರ ದ್ವಾರ ಇರ್ಲಿಲ್ಲ ಮುಂಚೆ. ಆ ಉತ್ತರ ದ್ವಾರ ಅಂತ ಒಂದು ನಿರ್ಮಾಣ ಆಯ್ತು. ಆಗ್ಲಿಂದ ಈಗ 13ನೇ ವರ್ಷ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಒಂದು 10ರಿಂದ 15 ಸಾವಿರ ಜನ ಹೆಚ್ಚಾಗಿ ಬಂದು ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಉತ್ತರ ದ್ವಾರ ದರ್ಶನದಲ್ಲಿ ತುಂಬಾ ವಿಶೇಷತೆ ಇದೆ. ಆ ವಿಶೇಷತೆಯನ್ನ ಎಲ್ಲಾ ಭಕ್ತಾದಿಗಳು ತಗೊಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ವೆಂಕಟರಮಣ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಗಾಣಿಗ ಜನಾಂಗದ ಒಂದು ಆಳ್ವಿಕೆಯಲ್ಲಿ, ಅಂದ್ರೆ ಎಲ್ಲಾ ಜನಾಂಗದಲ್ಲಿ ಒಬ್ಬೊಬ್ಬರ ಮುಂದಾಳತ್ವ ಇರೋ ರೀತಿಯಲ್ಲಿ ಇಲ್ಲಿ ಗಾಣಿಗ ಜನಾಂಗದ ಮುಂದಾಳತ್ವ ಇದೆ. ಆ ಮುಂದಾಳತ್ವದಿಂದ ಎಲ್ಲಾ ಭಕ್ತಾದಿಗಳ ಸಹಕಾರದೊಂದಿಗೆ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಹಾಗೇನೆ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮ ಮತ್ತು ನಿತ್ಯ ಪೂಜೆಗಳಲ್ಲಿ ಸಹಕರಿಸಿ ಎಲ್ಲ ಸ್ವಾಮಿ ಕೃಪೆಯ ಪಾತ್ರ ಆಗ್ತಾ ಇರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಅಷ್ಟ ಐಶ್ವರ್ಯ ಕೊಟ್ಟು ಅವರ ಅಭಿಲಾಷೆಗಳನ್ನೆಲ್ಲ ಈಡೇರಿಸಿ ಭಗವಂತ ಶ್ರೀ ವೆಂಕಟರಮಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ನೆಲೆಸಿರೋದ್ರಿಂದ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ದಿನ ನಾನು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ದೇವಾಲಯದ ಬಗ್ಗೆ ವಿಶೇಷದ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ದೇವಸ್ಥಾನ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕುಲಸ್ಥರ ಸೇರಿ ಎಲ್ಲರೂ ಭಕ್ತಾದಿರೆಲ್ಲ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಹೆಸರು ರಘುನಾಥ್ ಅಂದ್ಬಿಟ್ಟು 400 ವರ್ಷಗಳಿಂದ ಇತಿಹಾಸದಿಂದ ನಮ್ಮ ಆನೇಕಲ್ನಲ್ಲಿ ಉದ್ಭವವಾಗಿ ಬೆಳೆಸಿದಂತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇವು ಚೆನ್ನಾಗಿ ಜೀರ್ಣೋದ್ಧಾರ ಆಗಿ ಬರುವ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ, ಇದು ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೆ. ವರ್ಷಕ್ಕೊಂದ್ಸಾರಿ ವೈಕುಂಠ ಏಕಾದಶಿ ಇರುವುದರಿಂದ ಸರ್ವ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಸಕಲ ಸೌಕರ್ಯ ಕೊಟ್ಟು ದೇವರು ಅವರು ಕಾಪಾಡಲಿ ಅಂತ ನಾವು ಆಶಿಸ್ತೀವಿ. ದೇವಸ್ಥಾನ ಧನ್ಯವಾದ. ಓಕೆ.